ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇಂದು ರವೆ ಉಂಡೆಗೆ ಬಂದೆ ನಾನು. ಈ ರೀತಿ ನೀವು ಮನೆಯಲ್ಲಿ ರವೆ ಉಂಡೆ ಮಾಡಿರಿ, ಸೂಪರಾಗಿರ್ತೈತಿ. ರವೆ ಉಂಡೆ ಮಾಡ್ಕೊಳಕ್ಕೆ 2 ಥರ ರವೆ ಇರ್ತೈತಿ. ಇದು ಚಿರೋಟಿ ರವಾದಲ್ಲೇ ಮಾಡಿದನು. ಒಂದು ಬಾಂಬೆ ರವೆ ಅಂತ ಇದಕ್ಕಿಂತ ಸ್ವಲ್ಪ ಮಟ್ಟೆ ಇರ್ತೈತಿ. ಅದರಲ್ಲೇನೂ ಮಾಡ್ಬೋದು, ಇದರಲ್ಲೇನೂ ಮಾಡ್ಬೋದು. ಈ ಚಿರೋಟಿ ರವಾದಲ್ಲೇ ಮಾಡಿದ್ರಿ ಅಂದ್ರೆ ಸಾಫ್ಟಾಗಿ ಮೆತ್ತಗೆ ಟೇಸ್ಟಾಗಿರ್ತಾವೆ. ಹೀಗೊಮ್ಮೆ ಮನೆಯಲ್ಲಿ ಮಾಡಿ ನೋಡ್ರಿ. ಈಗಂತೂ ಮಕ್ಕಳಿಗೆ ರಜೆ ಬಂತು, ಏನಾದರೂ ಬೇಕಂತ ಅನ್ನಿಸಿದಾಗ ಈ ಸ್ವೀಟ್ ಉಂಡೆ ನೀವು ಮನೆಯಲ್ಲಿ ಮಾಡಿಕೊಟ್ರಂದ್ರೆ ಮಕ್ಕಳಿಗೆ ಹೆಲ್ದಿನೂ ಆಗಿರ್ತೈತಿ, ಚಲೋನೂ ಆಗಿರ್ತೈತಿ, ಮತ್ತು ಟೇಸ್ಟೂ ಆಗಿರ್ತೈತಿ. ಇದನ್ನು ಮಾಡ್ಕೊಳಕ್ಕೆ ನಾನು ಒಂದು ಬೌಲ್ ಅಳ್ತಿನ ತೊಗೋಬೇಕು. ನಾವು ರವೆ ಅದನ್ನು ತೊಗೊಂಡಿರ್ತಲ್ಲ ಅದರಲ್ಲೇನ ಸಕ್ಕರೆ ತೊಗೋಬೇಕು. ಒಂದು ಬೌಲ್ನಷ್ಟು ನಾನು ರವೆ ತೊಗೊಂಡೇನು. ಸ್ವಲ್ಪ ಗೋಡಂಬಿ, ದ್ರಾಕ್ಷಿ ಮತ್ತು ಏಲಕ್ಕಿ, ಲವಂಗ, ತುಪ್ಪ, ಸಕ್ಕರೆ. ಈ ರವೆ ಉಂಡೆಗೆ ಒಂದು ಸ್ವಲ್ಪ ತುಪ್ಪ ಹೆಚ್ಚಿಗೆ ಬೇಕು. ನಾ ತುಪ್ಪ ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಕಡಿಮೆ ಕ್ವಾಂಟಿಟಿ ಒಳಗೆ ರವೆ ತೊಗೊಂಡನು. ಮತ್ತು ಎದನ್ನು ಅಳ್ತಿಲೆ ನಾವು ರವೆ ತೊಗೊಂಡಿರ್ತೀವಲ್ಲ ಅದು ಸೇಮ್ ಅಳ್ತಿಲೇನ ನಾವು ಸಕ್ಕರೆ ತೊಗೋಬೇಕು. ಅದು ಸಕ್ಕರೆ ಕಡಿಮೆ ತೊಗೊಂಡ್ರೆ ಅದು ಉಂಡೆ ಆಗಂಗಿಲ್ಲ, ಚಲೋ ಆಗಂಗಿಲ್ಲ. ಅವನಷ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಒಂದು ಕಡಾಯಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿ ಅವನೊಂದು ಸ್ವಲ್ಪ ಹುರಿದಿಟ್ಕೊಂಡು ರವೆ ಹುರಿಯಾಕೆ ಅದ ತುಪ್ಪದೊಳಗನ ರವೆ ಹುರಿಯಾಕೆ ರೆಡಿ ಮಾಡ್ಕೊಂಡು ರವೆ ಹುರಿಯೋದು ನಾನು ನಿಮಗೆ ತೋರ್ಸತ್ತ ನೋಡ್ರಿ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಈ ರೀತಿಯಾಗಿ ನೀವು ರವೆ ಹುರಿದ್ರಿ ಅಂದ್ರೆ ಒಂದು ಉಪ್ಪಿಟ್ಕಾಗಲಿ, ಆಮೇಲೆ ನೀವು ಏನಾರು ಸಜ್ಜಕ ಮಾಡೋಕ್ಕಾಗಲಿ, ಶೇಂಗಾ ಕಾಳು ಆಗಲಿ, ಒಂದು ಶಾವಿಗೆನ ಆಗಲಿ, ಈ ರೀತಿ ನೀವು ರವೆ ಹುರಿದಿಡ್ರಿ. ಚಂದಾಗ ರವೆ ಹುರಿತೈತಿ ಮತ್ತು ಹೊತ್ತಂಗಿಲ್ಲ. ಇಲ್ಲಿ ನೋಡ್ರಿ, ನಾ ಹುರಿಯೋ ಮೆಜರ್ಮೆಂಟ್ ಆಮೇಲೆ ನಾ ಹುರಿಯೋದು ನೀವು ಒಂದು ಸ್ವಲ್ಪ ತೀಕ್ಷ್ಣಗೆ ನೋಡಿದ್ರಂದ್ರೆ ಗೊತ್ತಾಗ್ತೈತಿ. ಒಂದು ಸೈಡ್ದಿಂದ ಫಸ್ಟಿಗೆ ಹುರ್ಕೊಂತ ಬಂದ ಈ ಕಡೆ ಹುರಿಯೋ ಮಟ್ಟ ಅಂದ್ರೆ ಮತ್ತು ಆ ಕಡೆ ಹುರಿತೈತಿ. ಈ ರೀತಿಯಾಗಿ ನೀವು ಏನೋ ಒಂದು ಕಾಳುಗಳಾಗಲಿ ರವೆ ಹುರಿದಿಟ್ಕೊಂಡ್ರಂದ್ರೆ ಭಾಳ ಚಲೋ ಆಗ್ತೈತಿ. ನಾನು ಯಾವಾಗಿದ್ರೂ ಇದೇ ರೀತಿ ರವೆ ಹುರಿದಿಟ್ಕೊಂಡಿರ್ತಾನು. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ರವೆ ಹುರಿದ ತೆಗೆದಿಟ್ಟಿದ್ನಿ. ಆಮೇಲೆ ಈ ರವೆ ಹುರಿದು ನಿಮಗೆ ಗೊತ್ತಾಗಲಿ ಅಂತ ನಾನು ತೋರಿಸಿದ್ದೇನೆ. ಇದು ರವೆ ಹುರಿದದ್ದು ಒಂದು ತಟ್ಟೆ ಒಳಗೆ ತೆಗೆದಿಟ್ಕೋಬೇಕು. ಆಮೇಲೆ ಇದು ಹುರಿಲಾರದ ರವೆ, ಇದ್ರ ನಿಮಗೆ ಡಿಫ್ರೆನ್ಸ್ ಗೊತ್ತಾಕೈತೆ ನೋಡ್ರಿ. ನಿಮಗೆ ತೋರಿಸೋ ಸಂಬಂಧ ನಾನು ನಮಗೆ ಎರಡೂ ತೋರ್ಸತನು. ಕಲರ್ ಚೇಂಜ್ ಆಗೋ ಮಟ ಚಂದಾಗ ಹುರಿಬೇಕು. ಮತ್ತು ಇದು ರವೆ ಸೂಕ್ಷ್ಮ ಇರ್ತೈತಿ ಚಿರೋಟಿ ರವೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸಾವಕಾಸನ ಸಣ್ಣ ಉರಿ ಒಳಗನ ಹುರಿಬೇಕು. ಆಮೇಲೆ ಅದೇನು ಸಕ್ಕರೆ ತೊಗೊಂಡಿರ್ತವಲ್ಲ ಅದ ಕಡಾಯಿಗನ ಭಾಳ ಏನು ಜೋರು ಇಡೋಂಗಿಲ್ಲ, ಸಣ್ಣಗೆ ಉರಿ ಒಳಗೆ ಸಕ್ಕರೆ ಮುಣಗೋ ಮಟ ಅಷ್ಟು ನೀರು ಹಾಕಿದ್ನಿ ನಾನು. ಸಕ್ಕರೆ ಎಷ್ಟು ತೊಗೊಂಡಿರ್ತಾವಲ್ಲ ಅದರ ಮುಣಗಬೇಕು, ಅದು ಸಕ್ಕರೆ ಎಲ್ಲ ಪೂರ್ತಿ ಹಂಗೆ ಮುಣಗೋ ಮಟ ಹಾಕಿ ಒಂದೇಳೆ ಪಾಕ ತೊಗೋಬೇಕು ರವೆ ಉಂಡೆಗೆ. ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಈ ಒಂದು ಸ್ವಲ್ಪ ಕುದಿ ಬಂದ ಕೂಡಲೇ ಒಂದು ಸ್ವಲ್ಪ ಹೊಳ್ಳೆಳೆ ನೋಡ್ಕೊತಿರ್ಬೇಕು. ಇಲ್ಲಿ ನೋಡ್ರಿ, ಈ ರೀತಿ ಒಂದೇಳೆ ಪಾಕ ಬಂತಂದ್ರೆ ನಮಗೆ ಉಂಡೆ ಬಂದಂಗನ ಇಲ್ಲಿ ನೋಡ್ರಿ ಗೊತ್ತಾಗತೈತಿ. ನಾನು ನಿಮಗೆ ಬಟ್ ಸಹಾಯದಿಂದನೂ ತೋರಿಸಿದನು ಮತ್ತು ಚಮಚಲೇನೂ ತೋರಿಸಿದನು. ಅದೊಂದು ಸ್ವಲ್ಪ ಒಂದು 2-3 ನಿಮಿಷ ಬಿಟ್ಟು ಬಿಡಬೇಕು. ಅಂದ್ರೆ ಅದ ಇಮಿಡಿಯೇಟ್ ಅದ ಕೂಡಲೇ ಹಾಕಬಾರ್ದು. ಒಂದು ಸ್ವಲ್ಪ ಬಿಟ್ಟು ರವೆ ಹಾಕಿ ಕಲಿಸಿ ಒಂದು ಅರ್ಧ ತಾಸು ಬಿಟ್ಟಿದ್ನಿ ನಾನು. ಅದೊಂದು ಸ್ವಲ್ಪ ನೋಡ್ಕೊತಿದ್ರೆ ಗೊತ್ತಾಕೈತಿ ನಿಮಗೆ. ಈ ರೀತಿಯಾಗಿ ಎಲ್ಲ ಅದನ್ನ ರವೆ ಹಾಕಿ ಕಲಿಸಿ ಇದಕ್ಕೆ ಡ್ರೈ ಫ್ರೂಟ್ಸ್ ಏನಿರ್ತಾವಲ್ಲ ತುಪ್ಪದಾಗ ಹುರಿದಿಟ್ಕೊಂಡಿರ್ತಾವೆ ಅವನ್ನ ಹಾಕಬೇಕು. ಮತ್ತು ಏಲಕ್ಕಿ ಲವಂಗ ನಾನು ಪುಡಿ ಮಾಡಿ ಹಾಕಿಲ್ಲ, ಒಂದು ಸ್ವಲ್ಪ ಅಬಡ ಜಬಡ ಹಾಕಿ ಕುಟ್ಟಿ ಹಾಕಿದನು. ಮತ್ತು ತುಪ್ಪ ನಾನು ತಟ್ಟೆ ಒಳಗೆ ಏನು ರವೆ ತಕ್ಕೊಂಡಿದ್ನಲ್ಲ ಅವಾಗ ಹಾಕಿದ್ರೂ ಬರ್ತೈತಿ. ಈಗ ನಾವೇನು ಕಲಿಸಿದಿಲ್ಲ ಸಕ್ಕರೆ ಆನೊಳಗೆ ರವೆ ಇವಾಗ ಹಾಕಿದ್ರೂ ಬರ್ತೈತಿ. ತುಪ್ಪ ಎಷ್ಟು ಹಾಕ್ತಿವಲ್ಲ ಅಷ್ಟು ರವೆ ಉಂಡೆ ಚಲೋ ಆಗ್ತಾವೆ. ನಾನು ಒಂದು ಅರ್ಧ ಹೊಟ್ಟೆದಷ್ಟು ತುಪ್ಪ ಹಾಕಿನಿ. ಅವೇನು ಭಾಳ ಆಗಿರ್ಕಿಲ್ಲ, ಒಂದು 20 ಉಂಡೆ ಆಗಿದ್ದು ಇವ ಅಷ್ಟು ಸಣ್ಣ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿದನು. ಆಮೇಲೆ ನೋಡ್ರಿ ಒಂದು ಅರ್ಧ ತಾಸು ಆದಿಂದ ಈ ರೀತಿ ಆಗಿದ್ದು. ಇನ್ನೂ ಸ್ವಲ್ಪ ಬಿಟ್ಟರು ನಡಿತೈತಿ, ಅವು ಚಲೋ ಆಗ್ತಾವೆ. ಆದರೆ ನನಗೆ ಸ್ವಲ್ಪ ಕೆಲಸ ಇದ್ದಿದ್ದಕ್ಕೆ ಅದನ್ನು ನನಗೆ ಹದ ಬಂದಿತ್ತಲ್ಲ ಇದು ಉಂಡೆ ಕಟ್ಟಿಬಿಟ್ರೆ ಆತಂತೆ ಇವನ್ನ ಕೈಯಾಗ ಒಂದು ಸ್ವಲ್ಪ ಎಲ್ಲ ಅದನ್ನು ರವೆ ತಿಕ್ಕೊಂಡು ಆಮೇಲೆ ಡ್ರೈ ಫ್ರೂಟ್ಸ್ ಏಲಕ್ಕಿ ಪುಡಿ ಎಲ್ಲ ಏನು ಹಾಕಿರ್ತಾವಲ್ಲ ಹಾಕ್ಕೊಂಡು ಕೈ ತಿಕ್ಕೊಂತ ಕೈಯಾಗ ಒಂದು ಸ್ವಲ್ಪ ತೊಗೊಂಡು 2 ಕೈಲೇ ತಿಕ್ಕಿ ಹಿಂಗೆ ಉಂಡೆ ಕಟ್ಟಿದ್ರೆ ರವೆ ಉಂಡೆ ಆಗ್ತಾವೆ. ಎಲ್ಲ ಮಕ್ಕಳಿಗೆ ಈಗಂತೂ ರಜೆ ಸ್ಟಾರ್ಟ್ ಆಗೈತಿ, ಮಕ್ಳಿಗೆ ಏನಾರು ತಿನ್ನಾಕ್ಬೇಕಂತಾರೋ ಇವನೊಂದು ಸ್ವಲ್ಪ ನೀವು ಮನೆಯಲ್ಲೇ ಮಾಡಿಡ್ರಿ, ಸೂಪರಾಗಿರ್ತೈತಿ. ಮತ್ತು ನನ್ನ ಎಲ್ಲ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತೈತಿ ಅಂತ ತಿಳ್ಕೊಳನು. ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಂತ ತಿಳಿಸತ್ತೀರಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರಲ್ಲ ಅವರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ಈ ರವೆ ಉಂಡೆ ನೀವು ಮನೆಯಲ್ಲಿ ಮಾಡಿ ನಿಮ್ಮ ಮನೆಯಲ್ಲಿ ರವೆ ಉಂಡೆ ಹೆಂಗೆ ಬಂತಂತೆ ಮೆಸೇಜ್ ಮೂಲಕ ತಿಳಿಸ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ದು ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.